ಆಮ್ಲ ಮತ್ತು ಮೋರಿಂಗಾ ಪೌಡ್ರ್ ಯಾಕೆ ತೊಗೋತೀರ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 138ನೇ ದಿನ. ಇವತ್ತು ಆ್ಯಕ್ಚುಲಿ ನನ್ನ ದಪ್ಪೋ ಬಾಡಿ ವರ್ಕೌಟ್ ಇತ್ತು. ನನಗೆ ಸಖತ್ ಖುಷಿ ಕೊಟ್ಟಿದ್ದ ವಿಷಯ ಏನಂದರೆ ಪುಷಪ್ಸ್ ಯೂಶಲಿ ಮಾಡೋಕ್ಕೆ ತುಂಬ ಕಷ್ಟ. ಬಟ್ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಿರೋದಕ್ಕೆ 70% ಅಷ್ಟು ನನಗೆ ಮಾಡೋಕ್ಕಾಗ್ತು. ಸಖತ್ ಖುಷಿ ಆಯಿತು. ಅದ್ರ ಜೊತೆ ನನ್ನ ಮಗಳು ಕೂಡ ವರ್ಕೌಟ್ ಮಾಡ್ತಾಯಿದ್ಲು. ಅದು ಇನ್ನೊಂದು ಖುಷಿ ಕೊಡ್ತು ನನಗೆ. ಸೊ ನಾನು ಏನಕ್ಕೆ ಆಮ್ಲ ಮತ್ತು ಮೊರಿಂಗಾ ವಾಟರ್ ತೊಗೋತೀನಿ ಗೊತ್ತಾ? ಅದರಿಂದ ನಮಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮೊರಿಂಗಾ ಇದರಲ್ಲಿ ಇರೋದ್ರಿಂದ ಅದು ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ವೆಯ್ಟ್ ಲಾಸ್, ಫ್ಯಾಟ್ ಮೆಟಬಾಲಿಸಮ್ ಕೂಡ PCOD ಅವ್ರಿಗೆ ತುಂಬ ಬೆಸ್ಟ್ ಇದು. ಆ್ಯಂಡ್ ನಿಮಗೆ ಡೈಜೆಷನ್ ಡಿಟಾಕ್ಸ್ ಥರ ಆಗುತ್ತೆ. ಮತ್ತು ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ PCOD ಇರೋದ್ರಿಂದ ಅದು ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗಂತೂ ತುಂಬ ಒಳ್ಳೆಯದಾಗಿದೆ. ನಾನು ಆಲ್ಮೋಸ್ಟ್ ಇದನ್ನ 4-5 ಮಂತ್ಸಿಂದ ತೊಗೋತಾ ಇದ್ದೀನಿ. ನನಗೆ ಗ್ರೇ ಹೇರ್ ಅಷ್ಟು ಗ್ರೋ ಆಗ್ತಾ ಇಲ್ಲ. ಸ್ಕಿನ್ ಚೆನ್ನಾಗಿದೆ. ಥೈರಾಯ್ಡ್ ಇರೋರು ಸ್ವಲ್ಪ ಲಿಮಿಟ್ ಮಾಡಬೇಕು ಮೊರಿಂಗಾನ. ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಮ್ ಎಲ್ಲ ಇರೋದ್ರಿಂದ ಇದು ಸಖತ್ ಆ್ಯಕ್ಟಿವ್ ಆಗಿರೋ ವುಮೆನ್ಸ್ಗೆ ಬೇಕೇ ಬೇಕು ಇದೆಲ್ಲ. ಸೊ ಹಾಗಾಗಿ ನಾನು ಡೈಲಿ ಮೊರಿಂಗಾ ಅಥವಾ ಆಲ್ಟರ್ನೇಟ್ ಡೇಸ್ ಮೊರಿಂಗಾ ಮತ್ತು ಆಮ್ಲ ಪೌಡ್ರ್ ತೊಗೋತೀನಿ. ಸೊ ಇದನ್ನ ನಾನು ಬೆಳಗ್ಗೆ ಹೊತ್ತು ಆಮ್ಲನ ಪ್ಯೂರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೇ ಮೊರಿಂಗಾ ಪೌಡರ್ ಹಾಕ್ಕೊಂಡು ವಾರ್ಮ್ ವಾಟ್ರಲ್ಲಿ ಕುಡಿತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಇದ್ರ ಬೆಸ್ಟ್ ರಿಸಲ್ಟ್ ತೊಗೊಳ್ಳಿ. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.